ಹೆಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಸಿಗಲಿ ನನ್ನ ಕೈಗೆ ರಟ್ಟೆ ಹಿಡಿದು ಕೇಳ್ತೀನಿ, ಯಾಕೆ ವರುಣ ಮದುವೆ ಆಗಲು ಒಪ್ಪಲಿಲ್ಲ? ಯಾಕೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದೆ ಎಂದು? ನನಗೆ ಹುಚ್ಚು ಹಿಡಿಸಿದ್ದು ಸಾಲದು, ನನ್ನನ್ನು ನರಕಕ್ಕೆ ತಳ್ಳಿದ್ದು ಸಾಲದು ಅಂತ ಅವನನ್ನು ತಳ್ತಾ ಇದ್ದಾಳೆ. ನಾನ್ಸೆನ್ಸ್ ಗರ್ಲ್. ಅವಳಿಗೆ ಮನಸೋ ಇಚ್ಛೆ ಬೈದುಕೊಂಡು ಏನೋ ಯೋಚಿಸಿ ಎದ್ದು ನಡೆದಿದ್ದ ಆಯುಷ್. ಹುಡುಗಿ ಒಂದು ವೇಳೆ ಒಪ್ಪಲಿಲ್ಲ ಅಂದರೆ ವರು ಪರಿಸ್ಥಿತಿಯನ್ನು ಊಹಿಸೋದು ಕಷ್ಟ. ಅದ್ಯಾವಾಗ ಅಷ್ಟು ಹಚ್ಚಿಕೊಂಡ ಹುಡುಗಿಯನ್ನು ಅವನು? ಈ ಹುಡುಗಿ ಎಲ್ಲರಿಗೂ ಏನೋ ಮೋಡಿ ಮಾಡಿಬಿಡ್ತಾಳೆ. ನನ್ನಂಥ ನಾನು, ಈ ಆಯುಷ್ ಆಚಾರ್ಯನೇ ಅವಳು ದೂರವಾಗುವುದನ್ನು ಯೋಚಿಸಿದರೇನೆ ಹುಚ್ಚು ಹಿಡಿದು ಬಿಡುವುದೇನೋ ನನಗೆ ಎಂದು ಒದ್ದಾಡುವಷ್ಟರ ಮಟ್ಟಿಗೆ ಈ ಹುಡುಗಿಯನ್ನ ಹಚ್ಚಿಕೊಂಡಿದ್ದೀನಿ ಅಂದರೆ ಇನ್ನು ವರು ಯಾವ ಲೆಕ್ಕ? ತಲೆ ಅತ್ತಿತ್ತ ಆಡಿಸಿದ್ದ ಆಯುಷ್. ನನಗೆ ನನಗೆ ಈ ಒಂಟಿತನ, ಯಾತನೆ ಇದೇ ಬದುಕಾಗಿ ಬಿಟ್ಟಿದೆ, ಅಭ್ಯಾಸವಾಗಿ ಬಿಟ್ಟಿದೆ ನನಗೆ. ಆದರೆ ವರು, ಅವನು ಹುಟ್ಟಿನಿಂದಲೂ ಒಂಟಿಯಾಗಿಯೇ ಇದ್ದವನು. ಈಗ ಈ ಹುಡುಗಿಯನ್ನ ಇಷ್ಟಪಟ್ಟಿದ್ದಾನೆ. ಈಗಲೂ ಅವನಿಗೆ ನಿರಾಸೆ. ಆದರೆ ಅವನ ಕಥೆ ಏನು? ವರ್ಧನ್ ನನ್ನ ಯೋಚಿಸಿಯೇ ತಲೆ ಕೆಟ್ಟಂತಾಯಿತು ಹುಡುಗನಿಗೆ. ತನ್ನ ಬಯಕೆ, ತನ್ನ ಯಾತನೆ ಯಾವುದೂ ಅಷ್ಟಾಗಿ ಕಾಡಲಿಲ್ಲ ಅವನಿಗೆ ಆಗ. ಹೌದು, ವರು ಹೃದಯ ಒಡೆದು ಹೋಗಿಬಿಡುತ್ತದೆ ಅವಳು ಸಿಗಲಿಲ್ಲ ಎಂದರೆ. ಬೇಡ ಬೇಡ, ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ನಾವು ಬಯಸಿದವರು ನಮಗೆ ಸಿಗಲಿಲ್ಲ ಎಂದರೆ ಬದುಕು ಎಷ್ಟು ದುಸ್ತರ ಎನ್ನುವುದು. ಈಗ ನಾನು ಅನುಭವಿಸ್ತಾ ಇರೋದು ಸಾಲದೆ, ಬದುಕಲು ಆಗದೆ ಸಾಯಲು ಆಗದೆ ಒದಾಡ್ತಾ ಇದ್ದೀನಿ. ಆ ಪರಿಸ್ಥಿತಿ ಹೊರಗೆ ಬರೋದು ಬೇಡ ಎಂದುಕೊಂಡು ಏನನ್ನೋ ಯೋಚಿಸಿ ಸರ್ರನೆ ಎದ್ದು ಕೆಳಗೆ ನಡೆದಿದ್ದ. ಚಂದ್ರುವಿನ ಅಬ್ಸರ್ವೇಷನ್ ಹಾಗೆಲ್ಲ ಹೆಚ್ಚು ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕು ಇವನ ಬಾಯಿ ಬಿಡಿಸೋದಕ್ಕೆ ಅನಿಸುತ್ತೆ. ಹಠಮಾರಿಯವನು. ಹಾಗೆಲ್ಲ ಒಂದು ಸಲ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅಂದರೆ ಬಿಡೋನೇ ಅಲ್ಲ. ಅದನ್ನು ಒಂದು ಅಂತ್ಯ ಕಾಣಿಸದೆ. ನನ್ನ ಪ್ರಕಾರ ವರು ಆ ಹುಡುಗಿಯನ್ನ ಇಷ್ಟಪಟ್ಟಿದ್ದಾನೆ ಅಂತ ಗೊತ್ತಾಗಿದೆ ಅಲ್ವಾ ಇವನಿಗೆ. ಅದಕ್ಕೆ ಅವಳನ್ನ ಅವನಿಗೆ ಬಿಟ್ಟು ಕೊಡುವ ಯೋಚನೆ ಇರಬಹುದು ಆಯುವುದು. ನನ್ನ ಯೋಚನೆಯೇ ಇಲ್ಲ ಇವನಿಗೆ, ತನ್ನ ಯೋಚನೆಯೇ ಇಲ್ಲ ಇವನಿಗೆ. ಆದರೆ ನನಗೆ ನನ್ನ ಮಗನ ಚಿಂತೆ ಇಲ್ಲದಿರುವುದೇ? ನೋ, ನಾನು ಹೀಗೆ ಕೈಕಟ್ಟಿ ಕುಳಿತರೆ ಆಗುವ ಕೆಲಸ ಅಲ್ಲ ಇದು. ಅಷ್ಟಕ್ಕೂ ಪುಟ್ಟಮ್ಮನ ಮನಸ್ಸು ಹೇಗೋ ಏನೋ, ಯಾರಿಗೆ ಗೊತ್ತು? ಎಲ್ಲದಕ್ಕಿಂತ ಅದೇ ಮುಖ್ಯವಲ್ಲವೇ? ಅವಳ ಒಪ್ಪಿಗೆ ಅಲ್ಲವೇ ಮುಖ್ಯ? ಹೇಗಿದ್ದಾಳೋ ಏನೋ ಹುಡುಗಿ, ಆರೋಗ್ಯ ಸುಧಾರಿಸಿದೆಯೋ ಇಲ್ವೋ? ನಾಳೆ ಆದರೂ ಬರಬಹುದೇ ಮನೆಗೆ? ವರು ಏನಾದರೂ ಮಾತನಾಡಿರಬಹುದೇ ಹುಡುಗಿಯ ಹತ್ತಿರ? ವೀಲ್ ಚೇರ್ ಮೇಲೆ ಕುಳಿತು ಕಣ್ಣು ಮುಚ್ಚಿ ಹಿಂದಕ್ಕೆ ತಲೆ ಚಾಚಿ ಯೋಚನೆಯಲ್ಲಿ ಮುಳುಗಿ ಹೋದವರಿಗೆ ಈಗ ಎಚ್ಚರವಾಗಿತ್ತು. ಅವರ ಕಾಲ ಮೇಲೆ ತಲೆ ಚಾಚಿದ್ದ ಆಗ ತಾನೇ ಒಳಗೆ ಬಂದಿದ್ದ ಆಯುಷ್. ತನ್ನ ಮಗನ ಸ್ಪರ್ಶದಿಂದಲೇ ಅರ್ಥವಾಗಿತ್ತು. ಕಣ್ಣು ಮುಚ್ಚಿ ಮಲಗಿದ್ದರೂ ಅವರಿಗೆ ಇವನು ಆಯುನೇ ಎಂದು. ಅವನ ತಲೆ ಸವರಿದ್ದರು ಮಮತೆಯಿಂದ ಮಿಶ್ರ ಆಚಾರ್ಯ. ಯಾಕೆ ಮಗನೇ, ಮಲಗಿಲ್ವಾ ಇಷ್ಟು ಹೊತ್ತಾದ್ರೂ? ಹೀಗೆ ನಿದ್ದೆಗೆಟ್ಟರೆ ನಿನ್ನ ಆರೋಗ್ಯ ಏನಾಗಬೇಡ ಆಯು. ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡಬೇಕು ಕಣೋ ಎಂದಿದ್ದರು ಮಿಶ್ರ ಆಚಾರ್ಯ ಮೃದುವಾಗಿ. ಊಟ ನಿದ್ದೆ ಎಂದು ಸಣ್ಣದಾಗಿ ಗೊಣಗಿದವನು ವಿಷಾದದ ನಗು ನಕ್ಕಿದ್ದ ಆಯುಷ್. ಯಾಕೋ ನಿದ್ದೆ ಬರಲಿಲ್ಲ ಡ್ಯಾಡ್, ನಿಮ್ಮನ್ನ ನೋಡಬೇಕು ಅನ್ನಿಸ್ತು ಬಂದ್ಬಿಟ್ಟೆ ಎಂದಿದ್ದ ಅವರ ಕಾಲಬುಡದಲ್ಲಿಯೇ ಕುಳಿತು ಅವರ ತೊಡೆಯ ಮೇಲೆ ತಲೆ ಇಟ್ಟೆ ಕಣ್ಣು ಮುಚ್ಚಿ ಹುಡುಗ. ಆಯು, ಇದಕ್ಕೆ ಕಣೋ ನನಗೆ ನಿನ್ನದೇ ಚಿಂತೆ ನೆಮ್ಮದಿಗೆಡಿಸೋದು. ನೋಡು ಮಗನೇ, ನಿನ್ನದು ಅಂತ ಒಂದು ಸಂಸಾರ ಇದ್ದಿದ್ದರೆ ನನಗೆ ಯಾವ ಚಿಂತೆಯೂ ಇರಲಿಲ್ಲ. ಯಾವ್ಯಾವ ಸಮಯದಲ್ಲಿ ಏನೇನೋ ಆಗಬೇಕೋ ಅದು ಆಗಿದ್ದರೆ ಬದುಕು ಬಂಗಾರವಾಗಿರುತ್ತೆ ಕಣೋ. ನಿನ್ನದು ಅಂತ ಒಂದು ಜೀವ ಇರುತ್ತೆ, ನಿನ್ನ ನೋಡಿಕೊಳ್ಳಲು, ನಿನ್ನ ಕಾಳಜಿ ತೋರಲು ಎಂದಿದ್ದರು ಮಿಶ್ರ ಆಚಾರ್ಯ. ಅವರ ಮಾತು ಕೇಳುತ್ತಿದ್ದವನಿಗೆ ಥಟ್ಟನೆ ತನ್ನ ಕಾಳಜಿ ಮಾಡುವ ಹುಡುಗಿಯ ಮುದ್ದು ಮುಖ ಕಣ್ಮುಂದೆ ಬಂದು ಚಡಪಡಿಸುವಂತಾಯಿತು. ತಲೆ ಒದರಿದ್ದ ಹುಡುಗ. ಡ್ಯಾಡ್, ನನ್ನ ಜೀವನದಲ್ಲಿ ಏನಾಗಿತ್ತು ಅಂತ ಗೊತ್ತಿದ್ದರೂ ಹೀಗೆ ಮಾತಾಡ್ತಿದ್ದೀರಾ ನೀವು? ನನ್ನವರು ಅಂತ ಯಾರೂ ಇರಲ್ಲ ಡ್ಯಾಡ್, ಎಲ್ಲ ಬರೀ ಮೋಸ. ನಾವು ನಮ್ಮವರು ಅಂತ ಅನ್ಕೋತೀವಿ ಅಷ್ಟೇ. ಅವರ ಮನಸ್ಸಿನಲ್ಲೂ ಅದೇ ಭಾವನೆ ಇರಬೇಕಲ್ಲ ನಮ್ಮ ಬಗ್ಗೆ. ಈಗಿನ ಕಾಲದಲ್ಲಿ ಅಂಥ ಹುಡುಗಿಯರು ಎಲ್ಲಿ ಸಿಗ್ತಾರೆ? ಒಂದು ವೇಳೆ ಸಿಕ್ಕರೂ ಅವರು ನನ್ನಂಥ ಒಂದು ಮಗುವಿನ ಅಪ್ಪನನ್ನ ಎಲ್ಲಿ ಒಪ್ತಾರೆ? ಒಪ್ಪಿದರೂ ನನ್ನ ಮಗಳನ್ನ ಪ್ರೀತಿಸ್ತಾರಾ? ತಾಯಿಯಂತೆ ಮಮತೆ ತೋರಿಸ್ತಾರಾ ಅವಳಿಗೆ? ಭ್ರಮೆ, ಎಲ್ಲ ಭ್ರಮೆ ಡ್ಯಾಡ್, ಬುಲ್ಶಿಟ್ ಎಲ್ಲ, ಬಡಬಡಿಸಿದ್ದ ನೋವಿನಿಂದ ಆಯುಷ್. ಯಾಕೆ ಅಂತ ಹುಡುಗಿ ಸಿಗಲ್ಲ? ನಾನು ಮೊದಲೇ ಹೇಳಿದ ಹಾಗೆ ಹುಡುಗಿಯರು ಎಲ್ಲರೂ ಒಂದೇ ಥರ ಇರಲ್ಲ ಅಯ್ಯೋ. ನೀನೇ ನೋಡಿದೀಯ ತಾನೇ ನಮ್ಮ ಪುಟ್ಟಕ್ಕ. ಅವಳು ನಮ್ಮ ಬಂಗಾರಿನ ಎಷ್ಟು ಪ್ರೀತಿ ಮಮತೆಯಿಂದ ಸ್ವಂತ ಮಗಳಂತೆಯೇ ನೋಡ್ಕೋತಾಳೆ ಅಲ್ವಾ? ಅವಳು ಹುಡುಗಿನೇ ಅಲ್ವಾ ಎಂದು ಬಿಟ್ಟಿದ್ದರು ಮಿಶ್ರ ಆಚಾರ್ಯ. ಸರ್ರನೆ ಅವರ ಕಾಲ ಮೇಲಿನಿಂದ ತಲೆ ಎತ್ತಿದ್ದವನು ಅವರನ್ನೇ ನೋಡಿದ್ದ ಕಣ್ಣು ಸಂಕುಚಿಸಿ ಸೂಕ್ಷ್ಮವಾಗಿ.
ವಾಟ್ ಡು ಯು ಮೀನ್ ಡ್ಯಾಡ್? ಅವಳು ನನ್ನ ಮಗಳನ್ನ ಪ್ರೀತಿಯಿಂದ ನೋಡ್ಕೋತಾಳೆ ಅಂತ ಅವಳನ್ನ ನಾನು ಏನು ಹೇಳ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ ಡ್ಯಾಡ್? ಅವಳನ್ನ ನಮ್ಮ ವರು ಇಷ್ಟಪಟ್ಟಿದ್ದಾನೆ ಗೊತ್ತು ತಾನೆ ನಿಮಗೆ ಎಂದಿದ್ದ ಆಯುಷ್ ಸ್ವಲ್ಪ ಗಲಿಬಿಲಿಯಿಂದಲೇ. ಥಟ್ಟನೆ ಎಚ್ಚೆತ್ತಿದ್ದರು ಮಿಶ್ರ ಆಚಾರ್ಯ. ಅವನ ಮುಖವನ್ನೇ ಪರೀಕ್ಷಿಸುವಂತೆ ನೋಡಿದ್ದರು. ಆಯು, ನಾನು ಒಂದು ಮಾತು ಕೇಳ್ತೀನಿ, ಸತ್ಯ ಹೇಳು. ಒಂದು ವೇಳೆ ವರು ಆ ಹುಡುಗಿಯನ್ನ ಇಷ್ಟಪಡಲಿಲ್ಲ ಅಂದಿದ್ರೆ ನೀನು ಅವಳನ್ನ ನಿನ್ನ ಸಂಗಾತಿಯನ್ನಾಗಿ ಮಾಡ್ಕೋತಾ ಇದ್ಯಾ ಎಂದು ಕೇಳಿಯೇ ಬಿಟ್ಟಿದ್ದರು ಮಗನನ್ನ. ಸರ್ರನೆ ಎದ್ದು ನಿಂತು ಅವರಿಗೆ ಬೆನ್ನು ಹಾಕಿದ್ದ ಆಯುಷ್. ನೋ, ನೆವರ್. ಹೇಗೆ ಹೇಗೆ ಸಾಧ್ಯ ಡ್ಯಾಡ್? ಅವೆಲ್ಲ ಆಗೋ ಹೋಗೋ ಮಾತಾ? ಅದು ಇನ್ನೂ ಪ್ರಪಂಚ ನೋಡ್ತಾ ಇರೋ ಹುಡುಗಿ. ನಾನು ನಾನು ನನ್ನ ಅರ್ಧ ಜೀವನವನ್ನೇ ಮುಗಿಸಿರುವವನು. ಅವಳ ವಯಸ್ಸೇನು, ನನ್ನ ವಯಸ್ಸೇನು? ಅವಳು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ ಅವಳ ಜೀವನವನ್ನ ಬಲಿ ಕೊಡೋ ಅಷ್ಟು ಕಟುಕನಲ್ಲ ನಾನು ಡ್ಯಾಡ್. ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅಂತಹ ಭಾವನೆ ಸುಳಿದಿರೋಕ್ಕೂ ಸಾಧ್ಯ ಇಲ್ಲ. ನಾನು ಅವಳ ಬಗ್ಗೆ ಹಾಗೆಲ್ಲ ಯೋಚಿಸಲಾರೆ ಡ್ಯಾಡ್. ಬಿಡಿ ಅಂತಹ ಹುಚ್ಚು ಆಲೋಚನೆಗಳನ್ನ, ಆಸೆಗಳನ್ನ. ನಿಮ್ಮ ಮಗ ಒಂಟಿಯಾಗಿಯೇ ಚೆನ್ನಾಗಿದ್ದೀನಿ ನಾನು. ಹಾ, ವರು ಅವಳ ಹತ್ತಿರ ಮಾತನಾಡಿದಾನಂತೆ. ಅವಳು ಏನನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ತುಂಬಾ ನೋವಲ್ಲಿದ್ದ ಅವನು. ನೀವು ಆ ಹುಡುಗಿಯ ಹತ್ತಿರ ಮಾತನಾಡಿ ನೋಡಿ ಒಂದ್ಸಲ ಡ್ಯಾಡ್. ನಾನಿನ್ನು ಬರ್ತೀನಿ. ಗುಡ್ ನೈಟ್ ಡ್ಯಾಡ್ ಎಂದವನೇ ಅವರತ್ತ ತಿರುಗಿಯೂ ನೋಡದೆ ಸರ್ರನೆ ನಡೆದು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಅವನು ಹೋದ ದಾರಿಯನ್ನೇ ನೋಡಿದವರಿಗೆ ಅರ್ಥವಾಗಿ ಬಿಟ್ಟಿತ್ತು ತನ್ನ ಮಗನ ಮನಸ್ಸು. ವಿಷಾದದ ನಗು ಮೂಡಿತ್ತು ಅವರ ಮುಖದ ಮೇಲೆ. ಆಯುಷ್ಗೆ ಹುಚ್ಚು ಹಿಡಿದಂತಾಗಿತ್ತು. ಅಸಾಧ್ಯ ಮಾನಸಿಕ ವೇದನೆ ತಳಮಳದಿಂದ. ರೂಮಿಗೆ ಹೋದವನೇ ಸೀದಾ ತನಗೆ ನೆಮ್ಮದಿ ಕೊಡುವ ಸ್ಥಳಕ್ಕೆ ಧಾವಿಸಿದ್ದ. ನೀನು ಬಾಯಿ ಬಿಟ್ಟು ನೇರವಾಗಿ ನನ್ನ ಹತ್ತಿರ ಏನೂ ಹೇಳದೇ ಇರಬಹುದು ಆಯು. ಆದರೆ ಏನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ನೀನೇನು ಹೇಳದೆ ಅರ್ಥವಾಗುತ್ತೆ ನಿನ್ನ ಮನಸ್ಸು. ನೀನು ನನ್ನ ಮಗನಲ್ಲವೇ? ಐ ನೋ. ಗೊತ್ತು ನನಗೆ. ಆ ಹುಡುಗಿಯನ್ನ ನೀನು ಏನೇನೋ ನೀನೇ ಊಹಿಸಿಕೊಂಡು ಬರೀ ಬಾಯಲ್ಲಿ ಬೇಡ ಎನ್ನುತ್ತಿರಬಹುದು. ಮನಸಾರ ಹೇಳುತ್ತಿಲ್ಲ ನೀನು. ನನ್ನ ಮನಸ್ಸು, ನನ್ನ ಕಣ್ಣು ನನಗೆ ಸುಳ್ಳು ಹೇಳುತ್ತಿಲ್ಲ. ಅವಳ ವಯಸ್ಸಿನ ಅಂತರ ನಿನ್ನ ಈ ಯೋಚನೆಗೆ ಕಾರಣ ಇರಬಹುದು. ಹಾಗೆಯೇ ವರು ಅವಳನ್ನ ಇಷ್ಟಪಟ್ಟಿರುವುದು ಕೂಡ ನೀನು ಅವಳಿಂದ ದೂರ ಇರಲು ಒಂದು ಕಾರಣ ಇರಬಹುದು ಏನು? ಅದೇ ಮುಖ್ಯ ಕಾರಣ ಇರುತ್ತೆ. ಏನು ಮಾಡಲಿ ನಾನು ಈಗ? ಹೇಗೆ ಹೇಗೆ ಸ್ಪಷ್ಟವಾಗಿ ತಿಳಿಯುವುದು ನಿನ್ನ ಮನಸ್ಸನ್ನ? ಹಣೆ ಒತ್ತಿಕೊಂಡಿದ್ದರು ಚಿಂತೆಯಿಂದ ಮಿಶ್ರ ಆಚಾರ್ಯ. ಎಲ್ಲದಕ್ಕಿಂತ ಮೊದಲು ಹುಡುಗಿಯ ಹತ್ತಿರ ಮಾತನಾಡಬೇಕು ನಾನು. ಆಯು ಹೇಳಿದ್ನಲ್ಲ, ವರು ಅವಳ ಜೊತೆ ಮಾತನಾಡಿದಾನೆ ಅಂತ. ಏನು ಹೇಳಿದಳು ಅವನಿಗೆ ಹುಡುಗಿ ಅಂತ ಕೇಳಬೇಕು. ಅವಳ ಮನಸ್ಸನ್ನು ಅರಿಯುವ ಪ್ರಯತ್ನ ಮಾಡಬೇಕು ನಾನು. ನನಗೆ ನನ್ನ ಮಗನ ಸಂತೋಷ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಂಗಾರಿಯ ಸಂತೋಷ ತುಂಬ ಮುಖ್ಯ. ಅದಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ನಾನು. ನನ್ನ ಶಕ್ತಿ ಮೀರಿ ಅದಕ್ಕಾಗಿ ಪ್ರಯತ್ನಿಸ್ತೀನಿ. ಎಸ್, ನಿರ್ಧರಿಸಿದ್ದರು ಮಿಶ್ರ ಆಚಾರ್ಯ. ನನಗೆ ಕೊನೆಗೆ ಇರೋದು ನೀನು ನೀನು ಮಾತ್ರ ನೋಡು. ಉಮ್ಮ ಎಂದಿದ್ದ ತನ್ನ ಕೈಯಲ್ಲಿದ್ದ ಗ್ಲಾಸ್ಗೆ ಮುತ್ತಿಟ್ಟು ಆಯುಷ್. ಅವನು ಅತೀವ ಸಂಕಟದಲ್ಲಿದ್ದರೆ ಬರುವುದೇ ತನ್ನ ನೆಮ್ಮದಿ ನೀಡುವ ಸ್ಥಳಕ್ಕೆ. ಅದೇ ಅವನ ಬೆಡ್ರೂಮ್ ಅಲ್ಲಿರುವ ಅವನ ಸೀಕ್ರೆಟ್ ಬಾರ್ಗೆ. ಕಂಠಪೂರ್ತಿ ಕುಡಿಯದಿದ್ದರೂ ಅವನ ನೋವನ್ನ ಸಂಕಟವನ್ನ ಮರೆಯುವಷ್ಟು ಕುಡಿದಿದ್ದಾನೆ ಅವನು. ಹಾ, ನೆಮ್ಮದಿ. ನಾನು ನೆಮ್ಮದಿಯಿಂದ ಬದುಕಬೇಕಂತೆ ಡ್ಯಾಡ್. ನಿಮಗೆಲ್ಲೋ ಭ್ರಮೆ. ನಿಮ್ಮ ಮಗ ಅಂಥದ್ದೊಂದು ಅದೃಷ್ಟವನ್ನು ಪಡೆದು ಬಂದವನೇ ಅಲ್ಲ. ನತದೃಷ್ಟವಂತ ನಾನು. ಮನಸಾರ ಬಯಸಿದ್ದು ನನ್ನಿಂದ ದೂರವಾಗಿ ಬಿಡುತ್ತೆ. ನಾನು ಮನಸಾರ ಪ್ರೀತಿಸಿದವರು ಯಾರು ನನ್ನ ಜೊತೆ ಇರಲ್ಲ. ಗೊತ್ತು ನನಗೆ. ಐ ನೋ. ಕಣ್ಣು ಮುಚ್ಚಿದ್ದ. ಕಂಗಳ ತುಂಬೆಲ್ಲ ಹುಡುಗಿಯದೇ ಬಿಂಬ. ಮತ್ತೆ ಯಾತನೆ. ಏಯ್ ಹುಡುಗಿ, ನಾನೇನು ಮಾಡಿದ್ದೀನಿ ನಿನಗೆ? ಏನು ಅನ್ಯಾಯ ಮಾಡಿದ್ದೀನಿ ಹೇಳು? ಯಾಕೆ ಬಂದೆ ನೀನು ನನ್ನ ಕಣ್ಣ ಮುಂದೆ? ಯಾಕೆ ನನ್ನ ಹೀಗೆ ಜೀವಂತವಾಗಿ ಕೊಲ್ತಾ ಇದೀಯಾ? ಕ್ಷಣ ಕ್ಷಣವೂ ಸತ್ತು ಬದುಕ್ತಾ ಇದ್ದೀನಿ ಕಣೆ ನಾನು. ಹೋಗ್ಲಿ, ನನ್ನ ಕಣ್ಣ ಮುಂದಿನಿಂದ ಶಾಶ್ವತವಾಗಿ ದೂರ ಹೋಗಿಬಿಡು. ಹೇಗೋ ಬದುಕೋತೀನಿ. ಸತ್ತಂತಾದರೂ ಸರಿ, ಉಸಿರಾಡುವ ಶವದಂತಾದರೂ ಸರಿ ಬದುಕ್ತೀನಿ. ನನ್ನ ಬಂಗಾರಿ, ಅವಳನ್ನ ಹೇಗೋ ಸಂಭಾಳಿಸ್ತೀನಿ ನಾನು. ಹೇಗೂ ನೀನು ಯಾವತ್ತಿದ್ದರೂ ನನ್ನಿಂದ ದೂರ ಹೋಗೋಳೆ ಅಲ್ವಾ? ಈಗಲೇ ಹೋಗಿಬಿಡು. ನನಗೆ ಹುಚ್ಚು ಹಿಡಿಸ್ಬೇಡುವೆ. ನಿನಗೆ ಕೈ ಮುಗಿತೀನಿ. ನಿನ್ನ ಕಾಲಿಗೆ ಬೀಳ್ತೀನಿ ಕಣೆ. ಹಿಂದಕ್ಕೆ ತಲೆಚಾಚಿ ಬಿಕ್ಕಿದ್ದ ನಶೆಯಲ್ಲಿ ಬಡಬಡಿಸುತ್ತಾ ಆಯುಷ್. ಹ, ನೀನೆಲ್ಲಿ ಹೋಗ್ತೀಯಾ? ನನಗೆ ಒಂದು ಗತಿ ಕಾಣಿಸಿಯೇ ಹೋಗೋದು ಅಂತ ಡಿಸೈಡ್ ಮಾಡಿಬಿಟ್ಟಿದೀಯ ಕಣೆ ಹುಡುಗಿ ನೀನು. ಬಟ್ ಯು ಆರ್ ಸೋ ಬ್ಯೂಟಿಫುಲ್. ಐ ಲವ್ ಯುವರ್ ನೋಸ್ ರಿಂಗ್. ಐ ಲವ್ ಯುವರ್ ಐಸ್. ಐ ವಾಂಟ್ ಯು ಕಿಸ್ ಯುವರ್ ಐಸ್ ಒನ್ಸ್.
ಅವಳದೇ ನೆನಪು, ಅವಳದೇ ಜಪ. ಕಣ್ಣು ಮುಚ್ಚಿದರೂ ಕಣ್ಣು ತೆರೆದರೂ ಕಾಣುವುದು ಅವಳದೇ ರೂಪ. ಹುಚ್ಚನಂತಾಗಿದ್ದ ಆಯುಷ್. ಐ ಐ ವಾಂಟ್ ಟು ಸಿ ಯು ನೌ. ನಾನು ನಾನು ನಿನ್ನ ಈಗಲೇ ನೋಡಬೇಕು. ಎಸ್, ಒಂದೇ ಒಂದು ಸಲ ನೋಡಬೇಕು ನಿನ್ನ ಈಗಲೇ. ದೂರದಿಂದ, ದೂರದಿಂದಾದರೂ ಸರಿ, ನೋಡಲೇಬೇಕು ಈಗಲೇ ಕಣೆ ಹುಡುಗಿ ನಿನ್ನ. ಆಗಲ್ಲ, ಆಗ್ತಾ ಇಲ್ಲ ನನ್ನ ಕೈಲಿ ನಿನ್ನ ನೋಡದೇ ಇರಲು. ಅವಳನ್ನು ಈಗಲೇ ನೋಡಬೇಕು ಎಂಬ ತೀವ್ರವಾದ ಬಯಕೆ ಭುಗಿಲೆದ್ದಿತ್ತು ಅವನ ಮನಸ್ಸಿನಾಳದಿಂದ. ತಡೆಯದಾದ, ಸಂಭಾಳಿಸಿಕೊಳ್ಳದಾದ. ತೂರಾಡುತ್ತಲೇ ಎದ್ದು ತನ್ನ ರೂಮಿಗೆ ಬಂದು ರೂಮಿನ ಬಾಗಿಲು ತೆರೆದು ಬಾಲ್ಕನಿಯತ್ತ ಹೆಜ್ಜೆ ಹಾಕಿದ್ದ ಆಯುಷ್. ಬಾಲ್ಕನಿಯಲ್ಲಿ ನಿಂತು ಹುಡುಗಿಗಾಗಿ ಅವಳ ಮನೆಯತ್ತ ದೃಷ್ಟಿ ಹಾಯಿಸಿದ್ದ. ಕಣ್ಣು ಮಂಜಾಗುತ್ತಿತ್ತು. ನಶೆ ಏರಿತ್ತಲ್ಲ. ಕಣ್ಣು ಉಜ್ಜಿಕೊಳ್ಳುತ್ತಾ ನಿಲ್ಲಲು ಕಷ್ಟಪಡುತ್ತಾ ಅತ್ತ ನೋಡುತ್ತಿದ್ದ ಹುಡುಗ. ಹ್ಞೂ, ಎಲ್ಲಿಯೂ ಹುಡುಗಿಯ ಸುಳಿವಿಲ್ಲ. ನಿರಾಸೆಯಿಂದ ಕುಸಿದು ಕುಳಿತ ಅಲ್ಲಿಯೇ ತಲೆ ಹಿಡಿದುಕೊಂಡು ಆಯುಷ್. ನನಗೆ ನನಗೆ ಹುಚ್ಚು ಹಿಡಿಸಲೆಂದೇ ನನ್ನ ಕಣ್ಮುಂದೆ ಬಂದಿದೀಯಾ ಕಣೆ ನೀನು. ದಿನವೂ ಸತ್ತು ಸತ್ತು ಬದುಕುವ ಸ್ಥಿತಿಗೆ ತಂದು ನಿಲ್ಲಿಸಿದೀಯಾ ಈ ಆಯುಷ್ ಆಚಾರ್ಯನನ್ನ. ನನಗೆ ನೀನು ಸಿಗಲ್ಲ, ನಾನು ನಿನಗೆ ತಕ್ಕವನಲ್ಲ ಎಂದು ಗೊತ್ತಿದ್ದರೂ ನಿನ್ನ ಒಂದು ದರ್ಶನಕ್ಕಾಗಿ ಹುಚ್ಚನಂತೆ ಓಡಿ ಬಂದಿದ್ದೀನಿ ನೋಡು. ಏನಾಗಿದೆ ನನಗೆ, ಏನಾಗ್ತಾ ಇದೆ ನನಗೆ, ಒಂದು ಅರ್ಥವಾಗದ ಸ್ಥಿತಿಯಲ್ಲಿದ್ದೀನಿ ನಾನು. ಅಮ್ಮ. ಕಣ್ಣೀರು ತುಂಬಿಕೊಂಡು ತಲೆ ಒತ್ತಿಕೊಂಡಿದ್ದ ಆಯುಷ್. ವಿಪರೀತ ತಲೆನೋಯತೊಡಗಿತ್ತು ಅವನಿಗೆ. ಒದ್ದಾಡಿ ಹೋದ ಹುಡುಗ ಅದೇ ಸ್ಥಿತಿಯಲ್ಲಿ ಎದ್ದು ನಡೆಯತೊಡಗಿದ್ದ ಆಯುಷ್. ಎಡವಿ ಬೀಳುವವನ ತೋಳು ಬಳಸಿ ಹಿಡಿದಿದ್ದ ಜಾನಿ ಗಾಬರಿಯಿಂದ. ಎಂಥ ಅವಸ್ಥೆ ಮಾರಾಯ ಅಣ್ಣ ನಿಂದು. ಎಂತಕ್ಕೆ ಮತ್ತೆ ಎಣ್ಣೆ ಬಿಟ್ಕೊಂಡಿದ್ದು ಹೊಟ್ಟೆಗೆ ನೀನು ಈಗ? ಬಿದ್ದು ಸೊಂಟ ಮುರಿದುಕೊಂಡಿದ್ದರೆ ಎಂಥ ಕತೆ ಆಗುತ್ತಿತ್ತು ನಿನ್ನದು. ನಿನ್ನೆ ಅಷ್ಟೇ ಜ್ವರ ಬಂದು ಎದ್ದಿಲ್ಲವಾ ನೀನು? ಸುಸ್ತು ಬೇರೆ ಇರ್ತದೆ. ಈಗ ಎಂತ ಆಯ್ತು ಅಂತ ಹೇಳಿ ಹೀಗೆ ಕುಡಿದಿದ್ದು ನೀನು? ಅಪ್ಪಾಜಿ ನೋಡಿದರೆ ಎಷ್ಟು ಬೇಸರ ಮಾಡಿಕೊಳ್ಳುವುದಿಲ್ಲ ಅವರು. ಛೇ. ನೋವಿನಿಂದ ಗದರಿದ್ದ ಜಾನಿ ತನ್ನ ಅಣ್ಣನನ್ನ. ಅವನನ್ನೇ ಕಷ್ಟಪಟ್ಟು ಕಣ್ಣು ಬಿಟ್ಟು ನೋಡಿದವನು. ಜಾನಿ, ಮೈ ಬ್ರದರ್, ಥ್ಯಾಂಕ್ ಯು ಯಾರ್. ಉಮ್ಮ ಎಂದು ನಕ್ಕು ಅವನ ಕೆನ್ನೆಗೆ ಮುತ್ತಿಟ್ಟಿದ್ದ ನಶೆಯಲ್ಲಿ ಆಯುಷ್. ತಲೆನೋವು ಕಣೋ ಜಾನಿ, ತಡೆಯೋಕಾಗ್ತಿಲ್ಲ ಎಂದಿದ್ದ ತೊದಲುತ್ತಲೇ ಆಯುಷ್. ಹೀಗೆ ಹೊಟ್ಟೆ ತುಂಬ ಎಣ್ಣೆ ಬಿಟ್ಟುಕೊಂಡರೆ ಇನ್ನೆಂತ ಆಗ್ತದೆ. ಇರಿ, ನಿಮ್ಮನ್ನ ನಿಮ್ಮ ರೂಮಲ್ಲಿ ಬಿಟ್ಟು ಒಂದು ಸ್ಟ್ರಾಂಗ್ ಟೀ ತರ್ತೇನೆ. ತಲೆನೋವು ಮಂಗಮಾಯ ಆಗಿಬಿಡ್ತದೆ ಎಂದಿದ್ದ ಜಾನಿ ಅವನನ್ನ ರೂಮಿನ ಒಳಗೆ ನಡೆಸಿಕೊಂಡು ಹೋಗುತ್ತಾ. ವಿಪರೀತ ಸಂಕಟ ಕಣೋ ಜಾನಿ. ಅವಳು ಕಣ್ಣಿಗೆ ಬೀಳಲೇ ಇಲ್ಲ. ನನ್ನ ಯಾಕೆ ಹೀಗೆ ಸತಾಯಿಸ್ತಾ ಇದ್ದಾಳೆ ಅವಳು? ನಾನೇನು ಅನ್ಯಾಯ ಮಾಡಿದ್ದೀನಿ ಹೇಳು? ಆಗ್ತಾ ಇಲ್ಲ ಕಣೋ. ಯಾಕೋ ಎಲ್ಲ ನನಗೆ ಹೀಗೆ ಮಾಡ್ತಾ ಇದ್ದಾರೆ. ನೋ, ಇಲ್ಲ, ನಿನ್ನ ದೇವರು ಇಲ್ಲ ಕಣೋ ಜಾನಿ. ಇದ್ದಿದ್ದರೆ ನನಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಮ್ಮ ಕಣ್ಣು ಮುಚ್ಚಿ ತನ್ನ ವಿಶಾಲವಾದ ಪಲ್ಲಂಗದ ಮೇಲೆ ಉರುಳಿದ್ದ ನಶೆಯಲ್ಲಿ ಏನೇನೋ ಬಡಬಡಿಸುತ್ತಾ ಆಯುಷ್. ಅವನನ್ನೇ ನೋಡುತ್ತಾ ನೋವಿನಿಂದ ಕಣ್ಣು ತುಂಬಿಕೊಂಡಿದ್ದ ಜಾನಿ.